ರಾಹುಲ್ ಗಾಂಧಿ ಹೇಳಿಕೆಯ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಏನ್ ಹೇಳಿದ್ದಾರೆ? ಬಿಜೆಪಿಯವರು ರಾಹುಲ್ ಗಾಂಧಿ ಭಾಷಣವನ್ನ ಅರ್ಥ ಮಾಡಿಕೊಂಡಿಲ್ಲ. ಎಲ್ಲರನ್ನೂ ಎಲ್ಲ ವರ್ಗದವರನ್ನು ಸಮಾನವಾಗಿ ಕರೆದೊಯ್ಯಬೇಕು. ಇದು ಹಿಂದೂ ಧರ್ಮದ ಸಾರಾಂಶ. ಇದಕ್ಕೆ ವಿರುದ್ಧವಾಗಿ ಇರುವವರು ಹಿಂದೂಗಳಲ್ಲ ಅಂತ ರಾಹುಲ್ ಹೇಳಿದ್ದಾರೆ. ಬಿಜೆಪಿಯವರಿಗೆ ಅನ್ವಯ ಆಗೋದಾದ್ರೆ ಅವರಿಗೂ ಆಗುತ್ತೆ. ಆ ಅರ್ಥದಲ್ಲಿ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಅಂತ ಇವರು ಅದಕ್ಕೆ ಸಮಜಾಯಿಸಿಯನ್ನ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಂಡಿಲ್ಲ ರಾಹುಲ್ ಗಾಂಧಿ ಅವ್ರ ಭಾಷಣ ಅಂತ ಭಾಳ ಸ್ಪಷ್ಟ ಆಯ್ತು. ಈಗ ಎಲ್ಲಿವರೆಗೆ ಬಿ ಜೆ ಪಿಯವರು ರಾಹುಲ್ ಗಾಂಧಿ ಅವ್ರನ್ನ, ಅವರ ಮನಸ್ಸನ್ನು, ಅವರ ಹೇಳಿಕೆಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಇದೇ ಕನ್ಫ್ಯೂಷನ್ನಲ್ಲೇ ಇರ್ತಾರೆ ಬಿ ಜೆ ಪಿಯವರು. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದೂ ಧರ್ಮ ಎಲ್ಲರನ್ನೂ ಒಟ್ಟುಗೂಡಿ ಶಾಂತಿಯಿಂದ ನೆಮ್ಮದಿಯಿಂದ ಕರ್ಕೊಂಡು ಎಲ್ಲರನ್ನೂ ಸಮಾಜದ ಎಲ್ಲ ವರ್ಗವನ್ನು ಕರ್ಕೊಂಡು ಹೋಗಬೇಕು. ಅದೇ ಹಿಂದೂ ಧರ್ಮದ ಸಾರಾಂಶ. ಅದಕ್ಕೆ ವಿರುದ್ಧವಾಗಿರೋರು ಹಿಂದೂಗಳಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅದು ಯಾರಿಗೆ ಅಪ್ಲೈ ಆಗುತ್ತೆ ಅವರಿಗೆ ಅಪ್ಲೈ ಆಗ್ತದೆ. ಬಿ ಜೆ ಪಿಯವರಿಗೆ ಅಪ್ಲೈ ಆಗೋದಿದ್ರೆ ಬಿ ಜೆ ಪಿಯವರಿಗೆ ಅಪ್ಲೈ ಆಗ್ತದೆ. ಆ ಅರ್ಥದಲ್ಲಿ ಹೇಳಿದ್ದಾರೆ. ಎರಡು ಕರೆಕ್ಷನ್. ಮುಖ್ಯವಾಗಿ ರಾಹುಲ್ ಗಾಂಧಿಯವರು ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಈ ದೇಶದ ತುಂಬ ಜನ ಏನು 10 ವರ್ಷಗಳಲ್ಲಿ ಈ ದೇಶದಲ್ಲಿ ಯಾವುದೇ ರೀತಿಯ ಒಂದು ಫೇರ್ ಡಿಬೇಟ್ಸೇ ನಡೀತಿರಲಿಲ್ಲ. ಪಾರ್ಲಿಮೆಂಟಲ್ಲಿ ಡಿಬೇಟ್ ಬಿಟ್ಟು ಮಿಕ್ಕಿದ್ದೆಲ್ಲ ನಡೀತಾ ಇತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ಒಂದು ಒಳ್ಳೆಯ ಡಿಬೇಟನ್ನು ಶುರು ಮಾಡಿದ್ದಾರೆ. ಎರಡನೇದು, ರಾಹುಲ್ ಗಾಂಧಿಯವರು ಹಿಂದೂ ವಿರೋಧಿ ಅನ್ನುವಂಥ ಇದನ್ನು ಯಾವುದೂ ಹೇಳಿಲ್ಲ. ಅದನ್ನು ಮಾಡಿರ್ತಕ್ಕಂಥದ್ದು ಬಿ ಜೆ ಪಿಯವರು. ಭಾಷಣವನ್ನ ಸರಿಯಾಗಿ ಕೇಳಿಸ್ಕೊಂಡ್ರೆ ಅದರ ಸಮಜಾಯಿಸಿಗಳನ್ನು ಹೇಳುವ ಅಗತ್ಯತೆ ಬರೋದಿಲ್ಲ. ಅದರಲ್ಲಿ ಆಯಿತು, ಹಿಂದೂ ಧರ್ಮದ ವಿಚಾರದಲ್ಲಿ ಬಿಜೆಪಿಯವರು ಮಾತನಾಡ್ತಾರೆ, ಅದನ್ನು ವಹಿಸ್ಕೊಂಡು ಮಾತನಾಡ್ತಾರೆ ಅನ್ನೋ ಟೀಕೆ ಬೇರೆ. ಆದರೆ ಶಿವ ಒಂದು ಕೈಯಲ್ಲಿ ಆಶೀರ್ವಾದ ಮಾಡ್ತಾನೆ, ಒಂದು ಕಡೆ ತ್ರಿಶೂಲ ಹಿಡ್ಕೊಂಡು ಹಿಂಸೆಯನ್ನು ತೋರಿಸ್ತಾನೆ, ಅದರ ಅರ್ಥ ಏನು? ಪ್ಲೀಸ್ ಎಕ್ಸ್ಪ್ಲೈನ್ ಮಿ ಕಾಂಗ್ರೆಸ್ ಲೀಡರ್ಸ್.